ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಜಗನ್ನಾಥದಾಸರು ಅವರಿಗೆ ತಾರತಮ್ಯ ಅತ್ಯಂತ ಇಷ್ಟವಾದ, ಆಚಾರ್ಯ ಮಧ್ವರಿಗೆ ಇಷ್ಟ ಆದ ಕಾರಣ ಹರಿದಾಸರೆಲ್ಲರಿಗೂ ಇಷ್ಟ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಸತ್ಯಂಜಗಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನಧಿಕೆಂದು ಸಾರಿರೈ. ಸತ್ಯಂಜಗಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನಧಿಕೆಂದು ಸಾರಿರೈ. ಎಷ್ಟು ಶುದ್ಧವಾಗಿ ಹೇಳ್ತಾರೆ ಪುರಂದರದಾಸ್. ಸತ್ಯಂಜಗಕಿದು ಪಂಚಭೇದವು, ಈ ಜಗತ್ತಿಗೆ ಈ ಪಂಚಭೇದ ಎಂಬುದು ಸತ್ಯ. ಇದನ್ನು ಅಲ್ಲಗಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಭೇದ ಇಲ್ಲ, ತಾರತಮ್ಯ ಇಲ್ಲ, ಇದು ಎಂದಿಗೂ ಸಾಧ್ಯ ಇಲ್ಲ. ತಾರತಮ್ಯ ನಮ್ಮ ಅನುಭವದಲ್ಲಿರತಕ್ಕಂಥದ್ದು. ಮತ್ತು ಜಗತ್ತು ಸತ್ಯ ಎಂಬುದು, ಪಂಚಭೇದ ಎಂಬುದು ನಮ್ಮ ಪ್ರತಿ ಜೀವಿಯ ಅನುಭವದಲ್ಲಿ ಇರತಕ್ಕಂಥದ್ದು. ನಮ್ಮ ದೇಹನೇ ಅದ, ಇಲ್ಲಿ ಕಾಣಿಸ್ತದೆ ಸ್ಪಷ್ಟವಾಗಿ. ದೇಹದಲ್ಲಿ ಭಗವಂತ ಇದ್ದಾನೆ, ಜೀವಿ ಇದ್ದಾನೆ. ಜೀವಿಗೂ ಪರಮಾತ್ಮನಿಗೂ ಭೇದ, ಜೀವಿಗೂ ಜಡವಾತ್ಮಕವಾದ ಈ ದೇಹಕ್ಕೂ ಭೇದ, ಜಡಾತ್ಮಕವಾದ ಈ ದೇಹಕ್ಕೂ ಪರಮಾತ್ಮನಿಗೂ ಭೇದ. ಇದು ನಮ್ಮ ಅನುಭವ, ಪ್ರತಿನಿತ್ಯದಲ್ಲಿ ನಮಗಾಗತಕ್ಕಂಥದ್ದು. ನನ್ನ ಕೈ ಅದೇ, ಅವನು ಹೇಳ್ತಾನೆ ನನ್ನ ಕೈ ನೋವಾಗಿದೆ, ನೀನೇ ಕೈಯಲ್ಲೇನು, ನೀನು ಬೇರೆ, ನಿನ್ನ ಕೈ ಬೇರೆ. ಕೈ ಜಡವಾದ ಕೈಗಿಂತ ಜೀವಿಯಾದ ನಾನು ಬೇರೆ, ನನಗಿಂತಲೂ ನನ್ನ ದೇಹ ಬೇರೆ. ಸೊ ಪಂಚಭೇದ ಎಂಬುದು, ತಾರತಮ್ಯ ಎಂಬುದು ಸ್ವತಃ ಸಿದ್ಧವಾದದ್ದು. ಅದನ್ನು ಯಾರೂ ಅಲ್ಲಗಳೆಯಲಾರರು. ನಮ್ಮ ಜೀವನದಲ್ಲಿ ಅನುಭವದಲ್ಲಿಯೇ ನಮ್ಮ ಮೇಲೆ ಒಬ್ಬ ರಾಜ ಇದ್ದಾನೆ ಅಂದರೆ ರಾಷ್ಟ್ರಪತಿ ದೊಡ್ಡ ವ್ಯಕ್ತಿ. ಅರೆ ಅವನು ಮನುಷ್ಯನೇ, ನಾವು ಮನುಷ್ಯರೇ, ನೀನು ಮನುಷ್ಯರ, ಅವರು ಮನುಷ್ಯರೇ. ಆದರೆ ಅವರ ವ್ಯಕ್ತಿತ್ವ ದೊಡ್ಡದು, ಅವರ ಸ್ಥಾನ ದೊಡ್ಡದು, ಅವರ ಮಾನ ದೊಡ್ಡದು. ನಿನ್ನ ಮಾನ, ನಿನ್ನ ಸ್ಥಾನ ಅಷ್ಟು ದೊಡ್ಡದಲ್ಲ. ಆದ ಕಾರಣ ನೀನು ಅವರಿಗೆ ಸರೆಂಡರ್ ಆಗ್ತೀಯ, ಅವರಿಗೆ ನಮಸ್ಕಾರ ಮಾಡ್ತೀಯ, ಅವರಿಗೆ ಗೌರವ ಕೊಡ್ತೀಯ, ತಾರತಮ್ಯವನ್ನು ಅಂಗೀಕಾರ ಮಾಡ್ತೀಯ. ನೀನೇ ದೊಡ್ಡವನಾಗಿದ್ದರೆ ಹೋಗಿ ರಾಷ್ಟ್ರಪತಿಯ ಸಿಂಹಾಸನ ಮೇಲೆ ಕೂತ್ಕೊಂಡು ನೋಡೋಣ, ನಿನ್ನ ಒಳಗೆ ಬಿಡೋದಿಲ್ಲ. ಆದ ಕಾರಣ ತಾರತಮ್ಯವನ್ನು ಅವಶ್ಯ ಅಂಗೀಕಾರ ಮಾಡಬೇಕು. ಈ ಆಚಾರ್ಯರ ಅಪೂರ್ವವಾದ ಸಿದ್ಧಾಂತವನ್ನು, ಅಂದರೆ ಅನುಭವದ ಸಿದ್ಧಾಂತವನ್ನು ಜಗನ್ನಾಥದಾಸರು ನಂಬಿದವರಾಗಿ ತಮ್ಮ ಹರಿಕಥಾಮೃತಸಾರದಲ್ಲಿ ಈ ತಾರತಮ್ಯವನ್ನು ಎಷ್ಟು ವಿಶಾಲವಾಗಿ ತಿಳಿಸಿದ್ದಾರೆ. 9 ಸಂಧಿಗಳನ್ನು ಮಾಡಿದ್ದಾರೆ. ಯಾಕೆ ತಾರತಮ್ಯ ಅತ್ಯಂತ ಅವಶ್ಯಕ ಅಂತ ಹೇಳಿನಲ್ಲ, ಅದನ್ನು ಎಂದೆಂದಿಗೂ ಮರಿಬಾರ್ದು. ಆ ತಾರತಮ್ಯದ ವಿಧಗಳು ಬೇರೆ 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 ರೀತಿಯಲ್ಲವಾದ ಕಾರಣ ಅದನ್ನು ತಿಳಿಸ್ಲಿಕ್ಕಾಗಿ 9 ಸಂಧಿಗಳನ್ನು ಜಗನ್ನಾಥದಾಸರು ಮಾಡಿದ್ದಾರೆ. ಯಾವುದವು? ಗುಣತಾರತಮ್ಯ ಸಂಧಿ, ಬೃಹತ್ ತಾರತಮ್ಯ ಸಂಧಿ, ಕಲ್ಪಸಾಧನ ಸಂಧಿ, ಆರೋಹಣ ಸಂಧಿ, ಅವರೋಹಣ ಸಂಧಿ, ಅನುಕ್ರಮಣಿಕಾ ತಾರತಮ್ಯ ಸಂಧಿ, ಅಣುತಾರತಮ್ಯ ಸಂಧಿ, ದೈತ್ಯ ತಾರತಮ್ಯ ಸಂಧಿ, ಕಕ್ಷಾ ತಾರತಮ್ಯ ಸಂಧಿ. 9 ಸಂಧಿ ಆಯಿತು. 9 ಸಂಧಿಗಳನ್ನು ಬೇರೆ 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 ಮಾಡಿದ್ದಾರೆ. ಇದನ್ನು ಜಗನ್ನಾಥದಾಸ ಹೇಳ್ತಾರೆ, ನಾನು ಮುಂದೆ ನಿಮ್ಮೆಲ್ಲರಿಗೆ ತಾರತಮ್ಯದ ಜ್ಞಾನ ಸ್ಫುಟವಾಗಲಿ, ತಾರತಮ್ಯದ ಜ್ಞಾನ ದೃಢವಾಗಿ ನಿಮ್ಮಲ್ಲಿ ಇರಲಿ ಎಂಬ ಉದ್ದೇಶದಿಂದ 9 ಸಂಧಿಗಳನ್ನು ಮಾಡಿದ್ದೇನೆ. ಇದಕ್ಕೆ ಸೂಚನೆ ಎಲ್ಲೆಲ್ಲಿ ಕೊಡ್ತೇನೆ ಗೊತ್ತನಾ? ಆದ್ಯ ಪದ್ಯದಲ್ಲಿ ಕೊಡ್ತೇನೆ ನೋಡ್ರಿ. ಯಾಕೆ ಆದ್ಯ ಪದ್ಯ ನಾಂದಿ ಪದ್ಯ ಅನ್ನೋದಲ್ಲ, ಅದು ಮುಂದೆ ಗ್ರಂಥದಲ್ಲಿ ಕವಿ ಏನೇನು ರಚನೆ ಮಾಡ್ತಾನೆ ಅದನ್ನು ಹೇಳ್ಕೋಬೇಕು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ. ಈ ಪದ್ಯದಲ್ಲಿ 2 ತಾರತಮ್ಯ ಹೇಳಿದ್ದಾರೆ. 1 ತಾರತಮ್ಯ ಅಲ್ಲ, 2 ತಾರತಮ್ಯ ಹೇಳಿದ್ದಾರೆ. ಹರಿಕಥಾಮೃತ ಸಾರ ಎಂಬ ಗ್ರಂಥದ ಹೆಸರದಲ್ಲ, ಅದರಲ್ಲೇ 1 ತಾರತಮ್ಯ ಅದು. ಆಮೇಲೆ ಹರಿ ಗುರುಗಳ ಕರುಣದಿಂದ ಪರಮ ಭಗವದ್ಭಕ್ತರು, ಹರಿ ಗುರುಗಳು ಪರಮ ಭಗವದ್ಭಕ್ತರು. ಈ ಒಂದು ಕ್ರಮ ಇಟ್ಕೊಳ್ರಿ ನೀವು. ಇದರಲ್ಲಿ ಹಿಂದೆ ಮುಂದೆ ಮಾಡಿಲ್ಲ ಜಗನ್ನಾಥದಾಸರು. ಹರಿಕಥಾಮೃತ, ಹರಿ ಮೊದಲು ಬಂತು, ಹರಿಕಥಾಮೃತ ಸಾರ ಗುರುಗಳ ನೆಕ್ಸ್ಟ್ ಬಂತು, ಪರಮ ಭಗವದ್ಭಕ್ತರು ಕೊನೆಗೆ ಬಂದದೆ. ಸೊ ಇದರಲ್ಲಿ ಪರಮ ಭಗವತ್ತರ ಮಧ್ಯ ಬಂದು ಕೊನೆಗೆ ಗುರು ಅಂತ ಬಂದಿದ್ರು ಕೂಡ ತಾರತಮ್ಯ ಗೊತ್ತಾಗ್ತಿದ್ದಿಲ್ಲ. ಇಲ್ಲ, ಹರಿ ಗುರುಗಳು ಪರಮ ಭಗವದ್ಭಕ್ತರು, ಇದು 1 ತಾರತಮ್ಯ. ಹರಿಕಥಾಮೃತ ಸಾರ ಎನ್ನುವ ಗ್ರಂಥದ ಹೆಸರಿನಲ್ಲಿ 1 ತಾರತಮ್ಯ. ಹೇಗೆ ನೋಡ್ರಿ, ಹರಿ ಅಂದರೆ ಪರಮಾತ್ಮ, ಕಥಾ ಅಂದರೆ ಲಕ್ಷ್ಮಿ, ಮತ್ತಾರೂ ಅಲ್ಲ. ಹರಿ ಕಥಾ. ಅಮೃತ ಅಂದರೆ ಅಮೃತ ವಾಯು ಪ್ರೋಕ್ತ, ಅಮೃತ ಅಂದರೆ ವಾಯುದೇವರು. ಅಮೃತ ಸಾರ,
ಸಾರ ಅಂದರೆ ಸರತಿ, ಹಾರ್ತಕ್ಕಂಥವನು ಗರುಡ. ಸಾರ ಅಂದರೆ ಗರುಡ. ಗರುಡ ಅಂತ ಬಂದರೂ ಕೂಡಲೇ ಗರುಡ, ಶೇಷ, ರುದ್ರ, ಇಂದ್ರ ಎಲ್ಲರೂ ಬಂದುಬಿಡ್ತಾರೆ. ಸೊ ಇದು ಒಂದು ತಾರತಮ್ಯ. ಹರಿ, ಲಕ್ಷ್ಮಿ, ವಾಯು ಮತ್ತು ಗರುಡ, ಶೇಷ, ರುದ್ರರು ಅಂತ ಒಂದು ತಾರತಮ್ಯ, ಸಂಕ್ಷೇಪವಾದ ತಾರತಮ್ಯ ಇರೋದೇ ಜೀವರಿಷ್ಟು. ಇದಕ್ಕಿಂತ ಬೇರೆ ಜೀವರೇ ಇಲ್ಲ. ಭಗವಂತ ಒಬ್ಬನಿದ್ದಾನೆ, ಅವನು ಮೇಲ್ಮಟ್ಟದ ವ್ಯಕ್ತಿ, ಅವನು ದೊಡ್ಡವನು, ಅವನು ಈಶ. ಕೆಳಗಿರ್ತಕ್ಕಂಥ ಲಕ್ಷ್ಮಿ, ಅಮೃತ ಕಥಾ ಶಬ್ದದಿಂದ ಹೇಳಲ್ಪಡ್ತಕ್ಕಂಥ ಲಕ್ಷ್ಮಿ, ಅಮೃತ ಶಬ್ದದಿಂದ ಹೇಳಲ್ಪಡ್ತಕ್ಕಂಥ ವಾಯುದೇವರು, ಸಾರ ಎನ್ನುವ ಶಬ್ದದಿಂದ ಹೇಳಲ್ಪಡ್ತಕ್ಕಂಥ ಗರುಡ, ಶೇಷಾದಿಗಳು ಇವರೆಲ್ಲ ದಾಸರು. ಅವನು ಈಶ, ಇವರು ದಾಸರು. ಅವನು ನಿಯಂತ, ಇವರು ಆ ನಿಯಮಕ್ಕೆ ಒಳಗಬಡ್ತಕ್ಕಂಥವ್ರು. ಅವನು ಸರ್ವತಂತ್ರ ಸ್ವತಂತ್ರ, ಇವರು ಅಸ್ವತಂತ್ರರು. ಅವನು ಆಡಿಸಿದಂತೆ ಕೀಲು ಗೊಂಬೆಗಳು ಇವರೆಲ್ಲ. ಅದ ಕಾರಣ ತಾರತಮ್ಯ ಸ್ಪಷ್ಟ. ಭಗವಂತನಿಗೂ ಲಕ್ಷ್ಮಿಗೂ ತಾರತಮ್ಯ ಅದೇ, ಭಗವಂತನಿಗೂ ವಾಯುದೇವರಿಗೂ ತಾರತಮ್ಯ ಅದೇ, ಭಗವಂತನಿಗೂ ಗರುಡ, ಶೇಷ, ರುದ್ರಾದಿಗಳಿಗೂ ತಾರತಮ್ಯ ಅದೇ. ಅಷ್ಟು ಮಾತ್ರವಲ್ಲ, ಜೀವಗಳಲ್ಲಿ ತಾರತಮ್ಯ. ಯಾವುದದು? ಮೊದಲನೇದು ಲಕ್ಷ್ಮಿ. ಲಕ್ಷ್ಮಿಗಿಂತ ಕೆಳಗಿರ್ತಕ್ಕಂಥವ್ರು ಯಾರು? ವಾಯುದೇವರು. ಲಕ್ಷ್ಮಿಯ ಅಧೀನದಲ್ಲಿರ್ತಾಳೆ. ಅವಳು ಹೇಳ್ತಾಳೆ ಅಂಬರಣಿ ಸೂಕ್ತದಲ್ಲಿ, ತಂ ಬ್ರಹ್ಮಾಣಂ ತಮೃಷಿಂ ತಂ ಸೋಮೇಧಾಂ ಅಹಂ ರುದ್ರಾಯ ಧರುರಾತನೋಮಿ. ನಾನು ಮನಸ್ಸು ಮಾಡಿದರೆ ಬ್ರಹ್ಮದೇವರನ್ನು ಸ್ಥಾನದಲ್ಲಿ ಕೂಡಿಸಬಲ್ಲೆ, ಸ್ಥಾನದಿಂದ ತೆಗೆಯಬಲ್ಲೆ. ನಾನು ಮನಸ್ಸು ಮಾಡಿದರೆ ರುದ್ರದೇವರನ್ನು ಸ್ಥಾನದಲ್ಲಿ ಇಡಬಲ್ಲೆ, ತೆಗಿಬಲ್ಲೆ, ಎಲ್ಲರಿಗೂ ಸ್ಥಾನ ಕೊಡಬಲ್ಲೆ. ಆದರೆ ಮಮ ಯೋನಿ ರಪ್ಸ್ವಂತ ಸಮುದ್ರಿ, ಆದರೆ ನಾನು ಅಸ್ವತಂತ್ರಳು. ನನಗೆ ಆ ಶಕ್ತಿ ಯಾರಿಂದ ಬರ್ತದೆ ಅಂದರೆ ನನ್ನ ಸ್ವಾಮಿ, ನನಗೆ ಒಡೆಯ, ನನಗೆ ಪ್ರೇರಕ ಸಾಕ್ಷಾತ್ ವಾಯುದೇವರು. ಅಪ್ ಮಾಡು. ಸೊ ಹರಿ, ಕಥಾ, ಅಮೃತ, ಸಾರ ಎಂಬ ಈ 4 ಶಬ್ದಗಳೇನವಲ್ಲ, ಈ ಶಬ್ದಗಳು ಹರಿಯನ್ನು ಹೇಳ್ತವೆ, ಕಥಾ ಎನ್ನುವ ಶಬ್ದ ಲಕ್ಷ್ಮಿಯನ್ನು ಹೇಳ್ತದೆ, ಅಮೃತ ಎನ್ನುವ ಶಬ್ದವನ್ನು ವಾಯುದೇವರಿಗನ್ನು ಹೇಳ್ತದೆ, ಸಾರ ಎನ್ನುವ ಶಬ್ದ ಗರುಡ, ಶೇಷಾದಿಗಳಿಗೆಲ್ಲ ಆನ್ಸರ್ ಆಗ್ತದೆ. ಅಂದರೆ ಅದನ್ನು ಹೇಳ್ತದೆ ಮಾತು. ಸೊ ಇದರಿಂದ ತಾರತಮ್ಯ, ಒಂದು ತಾರತಮ್ಯ. ಎರಡನೇದು ಯಾವುದು ಅಂದರೆ ಹರಿ ಅಟ್ಟಕ್ಕೆ ತೊಗೋಬೇಕು. ಹರಿ ತೊಗೊಳ್ರಿ. ಆನಂತರದಲ್ಲಿ ಗುರುಗಳು, ಆಮೇಲಕ್ಕೆ ಪರಮ ಭಗವದ್ಭಕ್ತರು. ಇದು ಒಂದು ತಾರತಮ್ಯ. ಹರಿ ಅವನು ಉಪಾಸ್ಯ, ಎಲ್ಲರಿಂದಲೂ ಆರಾಧಿಸಲ್ಪಡ್ತಕ್ಕಂಥವನು, ಅಂದರೆ ಸರ್ವೋತ್ತಮನಾಗಿರ್ತಕ್ಕಂಥವನು. ಈಶಾ, ಇಂಥವನನ್ನು ತಿಳಿಸಿಕೊಡುವವರು ಯಾರು ಅಂದರೆ ಗುರುಗಳು. ಈ ಯಾರಿಗೆ ತಿಳಿಸ್ಕೊಡ್ತಾರೆ ಅಂದರೆ ಪರಮ ಭಗವದ್ಭಕ್ತರಿಗೆ ತಿಳಿಸ್ಕೊಡ್ತಾರೆ. ತಿಳಿದುಕೊಳ್ಳುವವರು ಪರಮ ಭಗವದ್ಭಕ್ತರು, ತಿಳಿಸಿಕೊಡುವವರು ಗುರುಗಳು. ಯಾವ ವಸ್ತುವನ್ನು ತಿಳಿಸ್ತಾರೆ ಅಂದರೆ ಹರಿಯನ್ನು ತಿಳಿಸ್ತಾರೆ. ಬರೀ ಹರಿ ಅಂತ ಅಂದ್ಕೊಂಬೋದು ಬೇಕಾಗಿಲ್ಲ. ಹರಿ, ಕಥಾ, ಅಮೃತ, ಸಾರವನ್ನು ತಿಳಿಸ್ಕೊಡ್ತಾರೆ. ಹರಿಯ ಬಗ್ಗೆ ತಿಳಿಸ್ಕೊಡ್ತಾರೆ. ಆ ಹರಿಗೆ ಸೇವಕರಾಗಿರ್ತಕ್ಕಂಥ ಮಹಾಲಕ್ಷ್ಮಿಯ ಬಗ್ಗೆ ತಿಳಿಸಿಕೊಡ್ತಾರೆ. ಆ ಮಹಾಲಕ್ಷ್ಮಿಗೆ ಸೇವಕನಾದ ವಾಯುದೇವರ ಬಗ್ಗೆ ತಿಳಿಸ್ಕೊಡ್ತಾರೆ. ಆ ವಾಯುದೇವರ ಅಂಡರ್ ಕಂಟ್ರೋಲ್, ಅಂದರೆ ವಾಯುದೇವರ ಅಧೀನದಲ್ಲಿದ್ದು ವ್ಯಾಪಾರ ಮಾಡತಕ್ಕಂಥ ಸಾರ ಅಂದರೆ ಗರುಡ, ಶೇಷಾದಿಗಳ ಬಗ್ಗೆ, ಎಲ್ಲ ದೇವತೆಗಳ ಬಗ್ಗೆ ತಿಳಿಸಿಕೊಡ್ತಾರೆ. ಸೊ ತಿಳಿಸಿಕೊಡುವವರು ಒಬ್ಬರು, ತಿಳಿದುಕೊಳ್ಳುವವರು ಒಬ್ಬರು, ತಿಳಿಯಲ್ಪಡುವ ವಸ್ತುಗಳು ಬೇರೆ. ಸೊ ಇದರಿಂದ ಏನಾಯ್ತು? ಇದೊಂದು ತಾರತಮ್ಯ. ಹೌದ್ರಿ, ಈ ರೀತಿ ಯಾಕೆ ಹೇಳಿದ್ದು? ಎರಡೇ ಯಾಕೆ ತಾರತಮ್ಯ ಹೇಳಿದೆ ಅಂದರೆ ತಾರತಮ್ಯದಲ್ಲಿ ವಿಧಾನಗಳವೇ. ಬರೀ ತಾರತಮ್ಯ ಅಂದರೆ ಹೆಸರು ಹೇಳಿಬಿಡೋ ತಾರತಮ್ಯ ಅಲ್ಲ. ಮೊದಲನೇದು ನೋಡ್ರಿ, ಹರಿ, ಕಥಾಮೃತ, ಸಾರ. ಇರೋದೇ ಜೀವಿಗಳು 3 ಥರ. ಒಂದು ಪರಮಾತ್ಮ, ಇನ್ನು ಒಂದು ಲಕ್ಷ್ಮಿ ಮತ್ತು ವಾಯುದೇವರು. ಆ ನಂತರದಲ್ಲಿ ಬರ್ತಕ್ಕಂಥದ್ದು ಗರುಡ, ಶೇಷ, ರುದ್ರಾದಿಗಳು. ಏನಿದು? ಅವನು ಈಶನಿಗೆ ದಾಸರಿಗೆ ಕೆಳಗಿರ್ತಕ್ಕಂಥವ್ರು. ಈ ದಾಸರಲ್ಲಿ ಕೂಡ 2 ಭಾಗ. ದಾಸರಲ್ಲಿ ಅಂದರೆ ಲಕ್ಷ್ಮಿ, ವಾಯು ಮತ್ತು ಗರುಡ, ಶೇಷರಲ್ಲಿ ಮತ್ತೆ 2 ಭಾಗ. ಆ 2 ಭಾಗ ಅಂತಂದರೆ ಲಕ್ಷ್ಮಿ ಒಂದು ಪೂರ್ಣ ಈಶಕೋಟಿ ಪ್ರವಿಷ್ಟಳು. ಅವಳು ಭಗವಂತನಂತೆ ಒಂದು ರೀತಿ, ಆದರೆ ಭಗವಂತನಿಗೆ ದಾಸಳು, ಭಗವಂತನ ಅಧೀನಳು, ಭಗವಂತನಿಂದ ಕರುಣಿಸಲ್ಪಡ್ತಕ್ಕಂಥವಳು. ಆದರೆ ಅವಳು ಅಪ್ರಾಕೃತ ಶರೀರ, ಅವಳಿಗೆ ಜನ್ಮ ಇಲ್ಲ, ಅವಳಿಗೆ ಹುಟ್ಟು ಸಾವುಗಳಿಲ್ಲ, ಅವಳಿಗೆ ಲಿಂಗ ಶರೀರದ ಸಂಬಂಧ ಇಲ್ಲ, ಅವಳಿಗೆ ಸಂಸಾರ ಇಲ್ಲ, ಅವಳು ನಿತ್ಯ ಮುಕ್ತಳು. ವಾಯುದೇವರು ಹಾಗಲ್ಲ. ವಾಯುದೇವರು ಸಂಸಾರದಲ್ಲಿದ್ದಾರೆ, ಅವರಿಗೆ ಲಿಂಗ ಶರೀರ ಅದೇ, ಅವರು ಒಂದು ರೀತಿಯಲ್ಲಿ ಸಂಸಾರದಲ್ಲಿದ್ದಾರೆ, ಲಿಂಗ ಶರೀರ ಅದೇ. ಇದು ವಾಯುದೇವರದು. ಇನ್ನು ಕೆಳಗಿದ್ದಾರಲ್ಲ ಗರುಡ, ಶೇಷಾದಿಗಳು, ಅವರು ಸಂಸಾರದಲ್ಲಿ ಇದ್ದಾರೆ,
ಮತ್ತು ಲಿಂಗ ಶರೀರದಿಂದ ಬಂಧಿತರಾಗಿದ್ದಾರೆ, ಅಜ್ಞಾನಕ್ಕೆ ಒಳಗಾಗ್ತಾರೆ. ವಾಯುದೇವರು ಅಜ್ಞಾನಕ್ಕೆ ಒಳಗಾಗೋದಿಲ್ಲ, ಇವರು ಅಜ್ಞಾನಕ್ಕೆ ಒಳಗಾಗ್ತಾರೆ, ಆಗಾಗ ಕಲಿಯ ಬಾಧೆಗೆ ಒಳಗಾಗ್ತಾರೆ. ಸೊ ಇದರಲ್ಲಿ ಹರಿ ಕಥಾ ಅಮೃತ ಸಾರ ಎಂಬುದನ್ನು ಒಂದು ರೀತಿಯಿಂದ 4 ಭಾಗ ಮಾಡಬೇಕು. ಹರಿ ಅದು ಒಂದು ಗುಂಪದು, ಅವನು ಬೇರೆ ಸಪ್ರೇಟ್. ಅವನು ಲಕ್ಷ್ಮಿ ಅವಳೊಂದು ವಿಧವಾದ ಸಪ್ರೇಟ್. ವಾಯು ಅಂತಂದರೆ ಬ್ರಹ್ಮ ಬಂದ, ಭಾರತಿ ಬಂದ್ಲು, ಸರಸ್ವತಿ ಬಂದ್ಲು ಮತ್ತು ಋಷಿಗಳೆಲ್ಲ ಬರ್ತಾರೆ. ಇನ್ನು ಸಾರ ಎಂಬುದರಿಂದ ಗರುಡ, ಶೇಷ, ರುದ್ರ ಎಷ್ಟು ಮಂದಿ ದೇವತೆಗಳಿದ್ದಾರೋ ಎಲ್ಲರೂ ಬಂದು ಬಿಡ್ತಾರೆ. ಇವು 4 ಮಂದಿ 4 ವಿಧ. ಮೊದಲನೆಯವನು ಈಶ, ಎರಡನೆಯವಳು ದಾಸಳಾದರೂ ಕೂಡ ಸರ್ವಶ್ರೇಷ್ಠಳು, ಮುಕ್ತಳು. ವಾಯುದೇವರು ಮುಕ್ತರಲ್ಲ, ಲಿಂಗ ಶರೀರದಿಂದ ಬಂಧಿತರಾದವರು, ಆದರೆ ಕಲಿಬಾಧೆಗೆ ಒಳಗಾಗದೇ ಇರತಕ್ಕಂಥವ್ರು, ಅರ್ಥಾತ್ ಅಜ್ಞಾನಕ್ಕೆ ಒಳಗಾಗದೇ ಇರತಕ್ಕಂಥವ್ರು. ಗರುಡ ಶೇಷ ರುದ್ರರಿದ್ದಾರಲ್ಲ, ಇವರು ಕಲಿಬಾಧೆಗೆ ಒಳಗಾಗ್ತಾರೆ. ಸಂಸಾರದಲ್ಲಿದ್ದಾರೆ, ಲಿಂಗ ಶರೀರ ಅದೇ, ಇವರು ಕಲಿಬಾಧೆಗೆ ಒಳಗಾಗ್ತಾರೆ, ಅರ್ಥಾತ್ ಅಜ್ಞಾನಕ್ಕೆ ಆಗಾಗ ಒಳಗಾಗ್ತಾರೆ. ವಾಯುದೇವರು ಎಂದಿಗೂ ಅಜ್ಞಾನಕ್ಕೆ ಒಳಗಾಗೋದಿಲ್ಲ. ಭಗವಂತನ ಬಗ್ಗೆ ದಿವ್ಯ ಜ್ಞಾನ, ಅತಿರೋಹಿತ ವಿಮಲ ವಿಜ್ಞಾನಿಗಳು. ಅವರ ವಿಜ್ಞಾನಕ್ಕೆ, ಭಗವದ್ವಿಷಯಕವಾದ ಜ್ಞಾನಕ್ಕೆ ತಿರೋಧಾನ, ಅದು ಮುಚ್ಚೋದು ಎಂಬುದು ಎಂದೆಂದಿರೋದಿಲ್ಲ. ನಿರಂತರ ಭಗವಂತನನ್ನು ಕಾಣ್ತಾ ಭಗವಂತನನ್ನು ಉಪಾಸನೆ ಮಾಡುವವರು ಯಾರು ಅಂದರೆ ವಾಯುದೇವರು. ಗರುಡ ಶೇಷ ರುದ್ರಾದಿಗಳೇನಿದ್ದಾರಲ್ಲ, ಮುಂದೆ ಅವರಿಂದ ಗರುಡ, ಶೇಷ, ರುದ್ರ, ಇಂದ್ರ, ಕಾಮ ಎಷ್ಟು ಜನ ಇದ್ದಾರೋ ಅವರೆಲ್ಲರೂ ಕೂಡ ಅಜ್ಞಾನಕ್ಕೆ ಒಳಗಾಗ್ತಾರೆ. ಅವರು ಸ್ವಲ್ಪ ತಪ್ಪು ಕಲ್ಪನೆ ಮಾಡ್ತಾರೆ. ಭಗವಂತನ ಬಗ್ಗೆ ಆಗಾಗ ಕ್ರೋಧಾದಿಗಳನ್ನು ನಟಿಸ್ತಾರೆ, ಕೋಪ ನಡೆಸ್ತಾರೆ, ಅಜ್ಞಾನಕ್ಕೆ ಒಳಗಾಗ್ತಾರೆ. ಈ ವಾಯುದೇವರಿಗೆ ಅಂಥ ಅಜ್ಞಾನ ಇಲ್ಲ. ಇದು ಒಂದು ತಾರತಮ್ಯ, ಇದು ಒಂದು ಪದ್ಧತಿಯಲ್ಲಿ, ಇದು ಒಂದು ರೀತಿಯ ತಾರತಮ್ಯ. ಈ ರೀತಿ ಇನ್ನೊಂದದಲ್ಲ, ಹರಿ ಕಥಾ ಅಮೃತ ಸಾರ ಇವನ್ನು ತಿಳಿಸಿಕೊಡುವವರು ಯಾರು ಅಂದರೆ ಗುರುಗಳು. ಅದನ್ನು ಯಾರಿಗೆ ತಿಳಿಸ್ಕೊಡ್ತಾರೆ? ಪರಮ ಭಗವದ್ಭಕ್ತರಿಗೆ. ಇದು ಒಂದು ತಾರತಮ್ಯ. ಅಂದರೆ ತಿಳಿಸಿಕೊಡುವವರು ಒಬ್ಬರು, ಅದನ್ನು ತಿಳಿದುಕೊಳ್ಳುವವರು ಒಬ್ಬರು, ಅಂದರೆ ಗುರು ಶಿಷ್ಯರು. ಆಮೇಲೆ ಯಾವ ವಸ್ತುವನ್ನು ತಿಳ್ಕೊತಾರೆ ಅಂದರೆ ಹರಿಯನ್ನು ಮೊದಲು ತಿಳ್ಕೊತಾರೆ, ಆಮೇಲೆ ಲಕ್ಷ್ಮಿಯನ್ನು ತಿಳ್ಕೋಬೇಕು. ಅವರ ಬಗ್ಗೆ ಪರಿಚಯ ಇರಬೇಕು. ಬರೀ ಹರಿಯನ್ನು ತಿಳ್ಕೊಂಡ್ರೆ ಪ್ರಯೋಜನ ಇಲ್ಲ. ಹರಿಯನ್ನು ತಿಳ್ಕೊಂಡೆ ನಂಗೆ ಸಾಕಿನ ವಾಯು ಬೇಡ, ಲಕ್ಷ್ಮಿ ಬೇಡ ಅಂದರೆ ಒಪ್ಪೋದಲ್ಲ ಭಗವಂತ. ಅವರ ಜ್ಞಾನ ಕೂಡ ಬೇಕು, ಲಕ್ಷ್ಮಿಯ ಜ್ಞಾನ ಬೇಕು, ಲಕ್ಷ್ಮಿ ವ್ಯಕ್ತಿತ್ವ ಏನು ಅಂತ ಗೊತ್ತಿರಬೇಕು, ವಾಯುದೇವರ ವ್ಯಕ್ತಿತ್ವ ಏನು ಅಂತ ತಿಳ್ಕೋಬೇಕು. ಆ ನಂತರದಲ್ಲಿ ಗರುಡ ಶೇಷ ರುದ್ರಾದಿಗಳು ಏನಿದ್ದಾರೆ ದೇವತೆಗಳು, ತತ್ವಾಭಿಮಾನಿಗಳು, ಆ ತತ್ವಾಭಿಮಾನಿ ದೇವತೆಗಳ ಬಗ್ಗೆ ತಿಳ್ಕೋಬೇಕು. ಇದನ್ನು ತಿಳಿಸಿಕೊಡುವವರು ಯಾರು ಅಂದರೆ ಗುರುಗಳು. ಅವರು ದೊಡ್ಡವರು. ಗುರುಗಳಿಗೆ ಯಾರಿಗೆ ತಿಳಿಸ್ಕೊಡ್ತಾರೆ? ಶಿಷ್ಯರಿಗೆ ತಿಳಿಸ್ಕೊಡ್ತಾರೆ, ಪರಮ ಭಗವದ್ಭಕ್ತರಿಗೆ ತಿಳಿಸ್ಕೊಡ್ತಾರೆ. ಕಂಡವರಿಗೆಲ್ಲ ಈಗ ಬೇರೆ ಅದನ್ನು ಹೇಳಬಾರ್ದು ನಾನು ಅಷ್ಟೇ, ಆದರೂ ಕೂಡ ಹೇಳಿದ್ರೆ ತಪ್ಪಿಲ್ಲ. ಯಾಕಂದ್ರೆ ನಮ್ಮ ಭಾರತದ ಸಂಸ್ಕೃತಿಯನ್ನು ಹಾಳು ಮಾಡಬೇಕು ಅಂತ ಕೂತ್ಕೊಂಡಿದ್ದಾರೆ ಕಾರಣ. ಕ್ರಿಶ್ಚಿಯಾನಿಟಿದಲ್ಲ, ಕಂಡವರಿಗೆ ಹೋಗಿ ಹೇಳ್ತಾ ಇರ್ತಾರೆ, ಇಲ್ಲ ಎಲ್ಲರಿಗೂ ಉಪದೇಶ ಮಾಡಬೇಡ ಅಂತಾರೆ. ಯಾರು ಕೃಷ್ಣ ಭಗವದ್ಗೀತೆಯಲ್ಲಿ ಕೊನೆಯೇ ಹೇಳ್ತಾನೆ, ಮರಿ ಅರ್ಜುನ ಇದನ್ನು ಅತಪಸ್ಕಾಯ, ಯಾರು ತಪಸ್ಸಿನಿಂದ ರಹಿತರಾಗಿರ್ತಾರೋ, ಯಾರಿಗೆ ಭಗವಂತನಲ್ಲಿ ವಿಶ್ವಾಸ ಇರೋದಿಲ್ಲೋ ಅಂಥವ್ರಿಗೆಲ್ಲ ಹೋಗಿ ಉಪದೇಶ ಮಾಡ್ಲಿಕ್ಕೆ ಹೋಗಬೇಡ. ಅವರಾಗಿ ಯಾರಾದರೆ ಬಂದು, ಸ್ವಾಮಿ ನಾನು ಶಾದಿಮಾಂ ಪ್ರಪನ್ನಂ, ನಾನು ನಿಮಗೆ ಶರಣಾಗಿದ್ದೇನೆ, ನನಗೆ ಭಗವತ್ ತತ್ವ ತಿಳಿಸ್ಕೊಡ್ರಿ ಅಂದರೆ ಅಂಥವ್ರಿಗೆ ತಿಳಿಸಬೇಕೆ ಹೊರತಾಗಿ ಕಂಡವರಿಗೆಲ್ಲ ರೋಡ್ನಲ್ಲಿಟ್ಟು ವಸ್ತುಗಳನ್ನು ಮಾರುವಂತೆ ಮಾರಬಾರದು. ವೇದಾಂತ ಎಂಬುದು ಬಹಳ ಪವಿತ್ರವಾದದ್ದು, ಒಳ್ಳೆಯವರಿಗೆ ಉಪಯೋಗ ಕೊಡಬೇಕೆ ಹೊರತಾಗಿ ಕೋತಿಯ ಕೈಗೆ ಮಾಣಿಕ್ಯ ಕೊಟ್ಟರೆ ಏನಾದರೂ ಪ್ರಯೋಜನ ಆಗ್ತದೆ? ಮಾಣಿಕ್ಯ ಯಾರಿಗೆ ಕೊಡಬೇಕೋ ರಾಜನಿಗೆ ಕೊಡಬೇಕು, ಹೆಣ್ಮಕ್ಕಳಿಗೆ ಕೊಡಬೇಕು, ಅಥವಾ ಒಳ್ಳೆಯ ಧರಿಸ್ತಕ್ಕಂಥ ವ್ಯಕ್ತಿಗೆ ಕೊಟ್ಟಾಗ ಅದಕ್ಕೊಂದು ಸಾರ್ಥಕತೆ ಬರ್ತದೆ. ಅದ ಬೆಲೆ ತಿಳಿದ ವ್ಯಕ್ತಿಗೆ ಮಾಣಿಕ್ಯವನ್ನು ಕೊಡಬೇಕು ಹೊರತಾಗಿ ಬೆಲೆ ತಿಳಿಯದೇ ಇರತಕ್ಕಂಥ ಕೋತಿ ಕೈಯಲ್ಲಿ ಮಾಣಿಕ್ಯ ಕೊಟ್ಟರೆ ಅದು ಕೈಯಲ್ಲಿ ಬಾಯಿಂದ ಕಡಿತದೆ, ಅದರ ಬಿಟ್ಟು ಹಾಕಿ ಬಿಡುತ್ತದೆ. ಹಾಗಾಗಬಾರದು. ಅದರಂತೆ ವೇದಾಂತ ಅಂಬೋದು, ಭಗವತ್ ತತ್ವ ಅಂಬೋದು ಏನದಲ್ಲ, ಅದು ಅಪೂರ್ವವಾದದ್ದು. ಅದನ್ನು ಕಂಡವರಿಗೆ ಕೊಟ್ಟು ಅವರು ಇದೆಲ್ಲ ಸುಳ್ಳು ಅಂತ ಅನಿಸಿ ಭಗವಂತರಿಗೆ ದ್ರೋಹ ಮಾಡಿದಂಥ ಆಗ್ತದೆ, ನೀನಾಗೆ ಮಾಡಿದಂತೆ ಆಗ್ತದೆ. ಆ ರೀತಿ ಮಾಡಬೇಡ ಅಂತ ದಿವ್ಯ ಜ್ಞಾನಿಗಳು ಹೇಳ್ತಾರೆ. ಅದ ಕಾರಣ ಹರಿ ಕಥಾ ಅಮೃತ ಸಾರ ಈ 4 ತಿಳಿಸಿಕೊಡುವವನು ಗುರು, ಇದು ಒಂದು ತಾರತಮ್ಯ. ಗುರುವಿನಿಂದ ತಿಳಿದುಕೊಳ್ಳುವವನು ಶಿಷ್ಯ, ಪರಮ ಭಗವದ್ಭಕ್ತನು, ಇದೊಂದು ತಾರತಮ್ಯ. ಈ ರೀತಿ ತಾರತಮ್ಯ ಅನೇಕ ರೀತಿಯಲ್ಲದೆಯ ಗುಣಗಳಲ್ಲಿ ತಾರತಮ್ಯ ಅದೇ, ಅಪರೋಕ್ಷದಲ್ಲಿ ತಾರತಮ್ಯ ಅದೇ, ಮತ್ತು ಕಕ್ಷಾದಲ್ಲಿ ಅವತಾರಗಳಲ್ಲಿ ತಾರತಮ್ಯ ಅದೇ. ಇವೆಲ್ಲ ತಿಳಿಸ್ಲಿಕ್ಕಾಗಿ ನಾನು 9 ಸಂಧಿಗಳನ್ನು ರಚನೆ ಮಾಡಿದ್ದೀನಿ. ಎಷ್ಟು ದೊಡ್ಡ ವ್ಯಕ್ತಿಗಳು ಜಗನ್ನಾಥ ದಾಸರು ಅಂದರೆ
ತಾರತಮ್ಯದ ಬಗ್ಗೆ ಎಷ್ಟು ಅಭಿಮಾನದ ಅವರಿಗೆ ಇದೆ ಅಂತಂದರೆ, ಅವರು ಬರೀ 9 ಸಂಧಿಗಳನ್ನು ಪ್ರತ್ಯೇಕವಾಗಿ ಹೇಳುವುದು ಮಾತ್ರ ಅಲ್ಲ, ಅಲ್ಲಲ್ಲಲ್ಲಿ ಬೇರೆ ಬೇರೆ ಸಂಧಿಗಳಲ್ಲಿ ಕೂಡ ಸಂದರ್ಭ ಬಂತು ಅಂತಂದರೆ 2 ಪದ್ಯನೋ 3 ಪದ್ಯನೋ 4 ಪದ್ಯಗಳಲ್ಲಿ ಸಂಕ್ಷೇಪವಾಗಿ ತಾರತಮ್ಯ ಹೇಳಿಬಿಡ್ತಾರೆ. ಅಂದರೆ ತಾರತಮ್ಯ ಎಂಬುದು ಆಚಾರ್ಯ ಮಧ್ವರಿಗೆ ಅತ್ಯಂತ ಇಷ್ಟವಾದದ್ದು. ಯಾಕೆ ಬೇರೆ ಮತಗಳಲ್ಲಿ ಈ ತಾರತಮ್ಯ ಇಲ್ಲ. ಆದ ಕಾರಣ ತಾರತಮ್ಯ ಅಸ್ತವ್ಯಸ್ತವಾಗಿದೆ, ಬೇರೆ ಬೇರೆ ರೀತಿಯಲ್ಲಿ ಅದ. ಇಲ್ಲ, ಆಚಾರ್ಯರು ಒಂದು ಶುದ್ಧವಾದ ಸರಿಯಾದ ಪದ್ಧತಿಯಲ್ಲಿ ಶಾಸ್ತ್ರಸಮ್ಮತವಾದ ರೀತಿಯಲ್ಲಿ ಉಪನಿಷತ್ತುಗಳಲ್ಲಿ ಯಾವ ತಾರತಮ್ಯ ಹೇಳೋದು ಆ ತಾರತಮ್ಯವನ್ನು ನಮಗೆ ಸಂಗ್ರಹ ಮಾಡಿ ನಮಗೆ ಕೊಟ್ಟಿದ್ದಾರೆ. ಆದ ಕಾರಣ ತಾರತಮ್ಯ ಆಚಾರ್ಯರಿಗೆ ಇಷ್ಟ ಎಂಬ ಉದ್ದೇಶದಿಂದ 9 ಸಂಧಿಗಳಲ್ಲಿ ತಾರತಮ್ಯ ಹೇಳಿದ್ದೀನಿ. ತಾರತಮ್ಯದ ವಿಧಾನಗಳು ಬೇರೆ, ಒಂದೇ ಸಂಧಿಯಲ್ಲಿ ಎಲ್ಲವನ್ನು ತಿಳಿಸಿಕೊಳ್ಳಕ್ಕಾಗಲ್ಲ. ಈ ಹೇಳಿದ್ನಲ್ಲ, ಹರಿಕಥಾಮೃತ ಸಾರ ಎಂಬೋ ಹೆಸರಿನಲ್ಲೇ ಒಂದು ತಾರತಮ್ಯ, ಆ ತಾರತಮ್ಯದ ರೂಪಕಲ್ಪನೆ ಬೇರೆ. ಹರಿ ಕಥಾ ಅಮೃತ ಸಾರ ಗುರುಗಳ ಪರಮ ಭಗವದ್ಭಕ್ತ ಇದರಲ್ಲಿ ಮತ್ತೆ ಒಂದು ತಾರತಮ್ಯ, ಆ ತಾರತಮ್ಯದ ವಿಧಾನವೇ ಬೇರೆ. ಮೊದಲನೇ ತಾರತಮ್ಯಕ್ಕೂ 2ನೇ ತಾರತಮ್ಯಕ್ಕೂ ವ್ಯತ್ಯಾಸ ಇದೆ. ಸೊ ಈ ಚಿಂತನೆಗಳು ಹೊಂದಿ ಜೀವನ ಧನ್ಯ ಮಾಡಿಕೊಡ್ರಿ ಅಂತ ತಿಳಿಸಕ್ಕಾಗಿ ಮಾನ್ಯ ಮಾನವೀಯ ಜಗನ್ನಾಥದಾಸರು ಮೊದಲು ಹೇಳ್ತಾರೆ, ಹರಿ ಕಥಾಮೃತ ಸಾರ ಎಂಬ ಗ್ರಂಥದ ಹೆಸರಿನಲ್ಲಿ ಒಂದು ತಾರತಮ್ಯ, ಹರಿ ಕಥಾ ಅಮೃತ ಸಾರ ಗುರುಗಳ ಪರಮ ಭಗವದ್ಭಕ್ತರ ಎಂಬುದರಲ್ಲಿ ಒಂದು ತಾರತಮ್ಯ ತಿಳಿಸಿ ತಾರತಮ್ಯವನ್ನು ಸೂಚನೆ ಮಾಡಿದ್ದಾರೆ. ನಾವು ಮುಂದೆ 9 ಸಂಧಿಗಳನ್ನು ರಚನೆ ಮಾಡ್ತೀವಿ ಅಂತ ಈ 2 ಶಬ್ದಗಳಿಂದ ಅರ್ಥತಃ ಶಬ್ದತಃ ತಾರತಮ್ಯದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ಇವಾಗ ನಮಗೆ ಎಷ್ಟು ಜಗನ್ನಾಥದಾಸರ ಸಂಧಿಗಳನ್ನು ತಿಳಿಸಿಕೊಟ್ಟಾಗಾಯಿತು. 9 ತಾರತಮ್ಯ ಸಂಧಿಗಳಿಗೆ ಈ ನಾಂದಿ ಪದ್ಯದಲ್ಲೇ 2 ಶಬ್ದಗಳನ್ನು ಪ್ರಯೋಗ ಮಾಡಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದೆ ಹೇಳ್ತಾರೆ, ತಾರತಮ್ಯ ಆದಮೇಲೆ ಭಗವಂತ ಸರ್ವತಂತ್ರ ಸ್ವತಂತ್ರ, ಇದೊಂದು ತತ್ವ, ಇದು ಅದ್ಭುತವಾದ. ಹಾಗೆ ತಾರತಮ್ಯ ಎಂಬುದು ಆಚಾರ್ಯ ಮಧ್ವರ ಸಿದ್ಧಾಂತದಲ್ಲಿ ಒಂದು ಅಪೂರ್ವವಾದ ಪ್ರಮೇಯನೋ ಒಂದು ಅಪೂರ್ವವಾದ ಸಿದ್ಧಾಂತನೋ, ಹಾಗೆ ಹರಿಸ್ವತಂತ್ರ, ಭಗವಂತ ಒಬ್ಬನೇ ಸ್ವತಂತ್ರ, ಇನ್ಯಾರೂ ಸ್ವತಂತ್ರರಲ್ಲ, ಎಲ್ಲರೂ ಭಗವಂತನ ಅಧೀನ. ಇದನ್ನು ಹೇಗೆ ತಿಳಿಸ್ಕೊಡ್ತಾರೆ, ಅದು ಹೇಗೆ ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.